ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ನೀಟ್ ಪರೀಕ್ಷೆ ಅವ್ಯವಹಾರದ ಬಗ್ಗೆ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಸೊ ಇದರ ಭಾಗವಾಗಿ ನಮ್ಮ ದಾವಣಗೆರೆಯ ಯುವಕರ ಶಕ್ತಿ, ಯುವಕರ ಕಣ್ಮಣಿ ಸೈಯದ್ ಖಾಲಿದ್ ಅಹಮದ್ ಇವರ ನೇತೃತ್ವದಲ್ಲಿ ಛತ್ರೋನ್ ಕಿ ಗುಂಜ್ ಅನ್ನುವ ಕಾರ್ಯಕ್ರಮವನ್ನು ಇವತ್ತು ಮಿಲ್ಲತ್ ಸಭಾಂಗಣದಲ್ಲಿ ನಡೀತಾ ಇದೆ. ಬನ್ನಿ ಸ್ನೇಹಿತರೆ, ಇದರ ಸಂಪೂರ್ಣ ಮಾಹಿತಿ ನಾವು ಪಡೆದುಕೊಳ್ಳೋಣ. सिस्टम कौन और क्यों चलाता है ये सबको पता है। जब नियत में है पेपर लीक तो स्टूडेंट्स का फ्यूचर तो होगा ही वीक। छात्रों की गूंज, वक्त आ गया है शिक्षा रेवोल्यूशन का, इस सिस्टम को बदलने का। ಇಂಡಿಯಾದಲ್ಲಿ ಏನಾಗ್ತಾ ಇದೆ ಈಗ ಎಲ್ಲರೂ ನೋಡಿದಿರಾ, ಮೀಡಿಯಾ ಮುಖಾಂತರ ಈಗ ಸ್ಟೂಡೆಂಟ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಟಿಯರ್ ಗ್ಯಾಸ್. 12 ವರ್ಷ ಆಗಿದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿ. ಪ್ರತಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ತನಕ 2 ಲಕ್ಷ ಉದ್ಯೋಗವನ್ನು ಕೊಟ್ಟಿಲ್ಲ ಅವರು. ಅದೇ ತರ ಈಗ future of the country are students, and now they have played with the rights of the students and their career. As you all know, approximately there were 90 paper leaks in 10 years. ಈಗ ಎಲ್ಲರಿಗೂ ಗೊತ್ತಿದೆ, ಕಳೆದ 2 ತಿಂಗಳ ಹಿಂದೆ ನೀಟ್ ಪೇಪರ್ ಲೀಕ್ ಆಗಿತ್ತು. ಅದು ಹೆಂಗಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ಯಾಕಂದರೆ ಇವರು ಸಿಸ್ಟಮ್ ಫೇಲಿಯರ್ ಇಂದ ಆಗಿರೋದು. ಅದು ಬರೇ ಸಿಸ್ಟಮ್ ಫೇಲಿಯರ್ ಇಂದ ಆಗಿಲ್ಲ, ಇದು ಆರ್ಗನೈಸ್ಡ್ ವೇ ಅಲ್ಲಿ ಇವರು ಪ್ಲ್ಯಾನ್ ಮಾಡಿ, ಇದು ಒಂಥರ ಚೀಟಿಂಗ್ ಅಲ್ಲ, ಇದು ಆರ್ಗನೈಸ್ಡ್ ಪ್ಲ್ಯಾನ್ ಮಾಡಿ ಪೇಪರ್ ಲೀಕ್ ಮಾಡಿರೋದು ದುಡ್ಡುಗೋಸ್ಕರ. ಬರೇ ಈ ಟೈಮ್ ಪೇಪರ್ ಲೀಕ್ ಆಗಲ್ಲ. ಕಳೆದ 10 ವರ್ಷ ಅಲ್ಲಿ ಸತತ 90 ಪೇಪರ್ ಲೀಕ್ ಆಗಿದೆ ಇಲ್ಲಿ ತನಕ. ಅವ್ರ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ, ಅಕೌಂಟಬಿಲಿಟಿ ಯಾರು ತಗೊಳ್ತಾರೆ? ಈಗ ಮುಂಚೆ UPA ಗೌರ್ಮೆಂಟ್ ಇದ್ರು, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರು ಆವಾಗ UPA ಗೌರ್ಮೆಂಟಲ್ಲಿ ಮಿನಿಸ್ಟರ್ಸ್ ರಿಸೈನ್ ಮಾಡ್ತಾ ಇದ್ರು. ನೀವು ನೋಡಿದ್ದೀರಾ, ಮುಂಬೈಯಲ್ಲಿ ಅದು ಆತಂಕಿ ಹಮ್ಲಾ ಆಗಿತ್ತು, ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಆವಾಗ UPA ಚೀಫ್ ಮಿನಿಸ್ಟರ್, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ವಿಲಾಸರಾವ್ ದೇಶಮುಖ್ ಅವರು ರಿಸೈನ್ ಮಾಡಿದ್ರು. ಈ 12 ವರ್ಷದಿಂದ ಬೇರೆ ಥರ ಸರ್ಕಾರ ನಡೀತಾ ಇದೆ. ಈಗ ಮೋದಿ ಗೌರ್ಮೆಂಟ್ ಮತ್ತು ಅಮಿತ್ ಶಾ ಅವರು ಸೇರ್ಕೊಂಡು ತಾನಾಶಾಹಿ ಸರ್ಕಾರ ನಡೆಸ್ತಾ ಇದ್ದಾರೆ ರಾಷ್ಟ್ರದಲ್ಲಿ. ಈಗ ಮೊನ್ನೆ ನೀವು ನೋಡಿದ್ದೀರಾ, ಜಂತರ್ ಮಂತರಲ್ಲಿ ಸುಮಾರು 1 ಲಕ್ಷ ಸ್ಟೂಡೆಂಟ್ಸ್ ಸೇರಿದ್ದಾರೆ. ಅವರಿಗೆ ಯಾರು ಕರೆದಿಲ್ಲ. ಈ ಪ್ರೋಗ್ರಾಮ್ ಇದೆ, ಈ ಪ್ರತಿಭಟನೆ ಇದೆ, ಬನ್ನಿ ಅಂತ ಕರೆದಿಲ್ಲ ಅವ್ರಿಗೆ. ಅವ್ರು ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಇಂದ ಬಂದಿರೋದು. ಯಾಕೆ
ಈಗ 12 ವರ್ಷ ಆಗಿದೆ. ಒಂದು ವರ್ಷಕ್ಕೆ ನಾನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಪ್ರಧಾನಮಂತ್ರಿ ಅವ್ರದ್ದು ಹೇಳಿದ್ರು. ಈಗ 12 ವರ್ಷ ಆಗಿದೆ. ಎಷ್ಟು ಉದ್ಯೋಗ ಕೊಡ್ಬೇಕು ಇವರು? 24 ಕೋಟಿ ಉದ್ಯೋಗ ಕೊಡಬೇಕು. ಇಲ್ಲಿ ತನಕ 24 ಲಕ್ಷ ಉದ್ಯೋಗವನ್ನು ಕೊಡಕ್ಕೆ ಅವರು ವಿಫಲಾಗಿದ್ದಾರೆ. ಈಗ ನಮ್ದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಈಗ ಬರೀ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗ್ತಾ ಇಲ್ಲ ಅದು ಪ್ರೋಗ್ರಾಮ್. ಇಡೀ ಇಂಡಿಯಾದಲ್ಲಿ AICC ಆದೇಶ ಮೇರೆಗೆ ನಾವು ದಾವಣಗೆರೆಯಲ್ಲಿ ಇದು ನೀಟ್ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀವಿ. ಅದೇ ತರ ಇಡೀ ಇಂಡಿಯಾದಲ್ಲಿ ಟೋಟಲ್ 200 ಸಿಟಿಯಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇದೆ ಇವತ್ತೇ. ನೋಡಿ, ಅವ್ರಿಗೆ ಏನು ಆರೋಪ ಬಿಟ್ಟು ಈಗ ಸರ್ಕಾರ ಅಲ್ಲಿ ಇದ್ದಾರೆ, ಅವ್ರು ಆರೋಪ ಮಾಡಿದ್ರೆ ಸರಿ ಇಲ್ಲಾರದು, ತಪ್ಪದು. ಯಾಕಂದ್ರೆ ಯಾರು ಆಪೋಸಿಷನ್ ಅಲ್ಲಿ ಇರ್ತಾರೆ ಅವರು ಆರೋಪ ಮಾಡಬೇಕು. ಇವರು ಸರ್ಕಾರದಲ್ಲಿ ಇದ್ದು ಇವರು ಬೆನಿಫಿಟ್ಸ್ ಎಲ್ಲ ತಗೊಳ್ತಾ ಇದ್ದಾರೆ, ಇವರು ಆರೋಪ ಮಾಡಿದ್ರೆ ತಪ್ಪದು. ಬರೇ ಇವ್ರದ್ದು ಏನು ಅಕೌಂಟಬಿಲಿಟಿ ತಗೊಂಡೋಗಿ ರೆಡಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಂಡೋಗಿ ರೆಡಿ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಎಷ್ಟು 10 ಪೇಪರ್ ಲೀಕ್ ಆಗಿದೆ ಬರೇ 1 ವರ್ಷದಲ್ಲಿ. ಅವರು ಬಂದು ನಾನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಮಾಡ್ತಾರೆ ಸರ್. ನಿನ್ನೆ ನೀವು ನೋಡಿದಿರಾ ದಿಲ್ಲಿಯಲ್ಲಿ ಹೆಂಗಾಗಿದೆ. ಈಗ ಜನ ಸೈಲಾಬ ಬಂದಿದ್ರು ದಿಲ್ಲಿಯಲ್ಲಿ, ನಾನು ದಿಲ್ಲಿಯಲ್ಲಿ ಇದ್ದೆ ಆವಾಗ ಎಲ್ಲ ಚಕ್ಕಾ ಜಾಮ್ ಆಗಿದ್ದು ದಿಲ್ಲಿ. ಈಗ ಅವ್ರಿಗೆ ಗೊತ್ತಾಗಿದೆ, ಈಗ ಸ್ಟೂಡೆಂಟ್ಸ್ ಇರ್ಬೋದು, ಯೂತ್ಸ್ ಇರ್ಬೋದು, ಅವರು ಸುಮ್ಮನೆ ಇರಲ್ಲ. ಈಗ ಅಲ್ಲಿ ಅವರು ಜಿತೇಂದ್ರ ಅಂತ MOS ಇದಾರಲ್ಲ, ಮಿನಿಸ್ಟರ್ ಆಫ್ ಸ್ಟೇಟ್, ಹೋಮ್ ಮಿನಿಸ್ಟರ್, ಅವ್ರು ಬಂದಿದ್ರು. ರಾಹುಲ್ ಗಾಂಧಿ ಅವರು ನಿನ್ನೆ ಮಾತಾಡಿದ್ರು. ಈಗ ರಾಹುಲ್ ಗಾಂಧಿ ಕೂಡ ಅವರು ರೋಡ್ಗೆ ಬಿದ್ದು ಸ್ಟೂಡೆಂಟ್ಸ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ನಾವು ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ. ಎಲ್ಲ ಯುವಕರು, ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲ ಸೇರಿ ಅವ್ರ ಜೊತೆಗೆ ನಾವು ಕೈ ಜೋಡಿಸಿದ್ದೀವಿ.